ಹರೇ ಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಭಾಗವತವನ್ನು ಮಹಾಪುರಾಣ ಅಂತ ಹೇಳ್ತಾರೆ, ಯಾಕೆಂದರೆ ಅಷ್ಟು ಅದರಲ್ಲಿ ಕೃಷ್ಣನ ಚರಿತ್ರೆಯನ್ನು ಒಳಗೊಂಡಿರೋದ್ರಿಂದ ಮಹಾಪುರಾಣ ಅದು. ಅದಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಸ್ವಲ್ಪ ಜೋರಾಗಿ ಹೇಳಿ. ನನ್ನ ಹೆಸರು ಡಾಕ್ಟರ್ ಜಿ ಗುರುರಾಜರಾವ್. ಜಿ ಗುರುರಾಜರಾವ್ ಡಾಕ್ಟರ್. ತಾವು ಎದರಲ್ಲಿ ಡಾಕ್ಟರೇಟ್ ಮಾಡಿದ್ದೀರಾ? ನಾನು ಪ್ಲಾಂಟ್ ಫಿಸಿಯಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿಯಲ್ಲಿ 1981ರಲ್ಲಿ PhD ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಹೇಳ್ತಾ, ಮೊದಲನೇ ಪ್ರಶ್ನೆ ತಮಗೆ, ಭಾಗವತದಲ್ಲಿ ಪ್ರಿಯವ್ರತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದು ಎಂದು ಯಾರು ಹೇಳಿದರು? ಪ್ರಿಯವ್ರತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದು ಅಂತ ಯಾರು ಹೇಳಿದರು? ಪ್ರಿಯವ್ರತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದೆಂದು ಬ್ರಹ್ಮದೇವರು ಹೇಳಿದರು. ಬ್ರಹ್ಮದೇವರು ಸರಿಯಾದ ಉತ್ತರ. ಬೇಕಾದಷ್ಟಿದೆ, ಏನೋ ಮೋಕ್ಷವನ್ನು ಪಡೀಲಿಕ್ಕೆ ಮಾರ್ಗಗಳು ಒಂದು 2-3 ಮಾರ್ಗ ಅಂತಲೂ ಹೇಳ್ತಾರೆ. ಆ ಮಾರ್ಗ ಬಿಟ್ಟು ಇದನ್ನೇ ಸನ್ಯಾಸನೇ ಆಗಬೇಕು, ಅದರಿಂದನೇ ಮೋಕ್ಷ ಅಂತ ಇಲ್ಲ ಅಂತ ಅನ್ನೋದನ್ನು ತಿಳಿಸಿದ್ರು. ಇನ್ನು ಎರಡನೇ ಪ್ರಶ್ನೆ ತಮಗೆ, ಅಜಾಮಿಳನು ಅಂತ್ಯಕಾಲ ಸಮೀಪಿಸಿದಾಗ ಯಮಭಟರು ಗೋಚರರಾದ ತಕ್ಷಣ, ಅಜಾಮಿಳನಿಗೆ ಅಂತ್ಯಕಾಲ ಸಮೀಪಿಸಿದಾಗ ಯಮಭಟರು ಗೋಚರರಾದ ತಕ್ಷಣ ಏನು ಮಾಡಿದರು? ಯಮಭಟರು ಒಂದು ಪಾಶವನ್ನು ತಂದು ಅಜಾಮಿಳನ್ನು ಕೊಂದೊಯ್ದರು. ಸಿಂಪಲ್, ಯಾಕಂದ್ರೆ ಅಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕು ಅವರು? ಪಾಶ ಹಾಕೋದು. ಸರಿಯಾದ ಉತ್ತರ. ಅಜಾಮಿಳನನ್ನು ಪಾಶದಿಂದ ಬಿಗಿದು ಸೆಳೆದರು, ಯಾಕಂದ್ರೆ ಅಲ್ಲಿ ಇರೋದೇ ಅದೇ ಕಾರ್ಯಕ್ರಮ. ಅದರಿಂದ ಇನ್ನ ಮೂರನೇ ಪ್ರಶ್ನೆಗೆ ಹೋಗೋಣ. ಶ್ರೀಕೃಷ್ಣನು ಶಿಶುಪಾಲನ ವಧೆ ಮಾಡಿದಾಗ ಆ ಮಾಡಿದಾಗಿನ ಸಂದರ್ಭ, ಶ್ರೀಕೃಷ್ಣನು ಶಿಶುಪಾಲನ ವಧೆ ಮಾಡಿದಾಗಿನ ಸಂದರ್ಭವನ್ನು ವಿವರಣೆ ಮಾಡಿ. ಸಂದರ್ಭ, ಈ ಹಿಂದೆ ಮುನಿಗಳು ಯಾರನ್ನು ಶಪಿಸಿದಾಗ ಅವನು ತಮಸ್ಸಿನಲ್ಲಿ ಬಿದ್ದನು ಎಂದು ಧರ್ಮರಾಯನು ನಾರದರಲ್ಲಿ ಹೇಳಿದನು. ಇನ್ನೊಂದ್ಸಲಿ ಕೇಳ್ತೀನಿ, ದೊಡ್ಡದಿದೆ. ಶ್ರೀಕೃಷ್ಣನು ಶಿಶುಪಾಲನ ವಧೆ ಮಾಡಿದಾಗಿನ ಸಂದರ್ಭ, ಈ ಹಿಂದೆ ಮುನಿಗಳು ಯಾರನ್ನು ಶಪಿಸಿದಾಗ ಅವರು ತಮಸ್ಸಿನಲ್ಲಿ ಬಿದ್ದನು ಎಂದು ಧರ್ಮರಾಯನು ನಾರದರಲ್ಲಿ ಹೇಳಿದರು. ಮುನಿಗಳು ಶಪಿಸಿದಾಗ ವೇಮನ ತಮಸ್ಸಿನಲ್ಲಿದ್ದನೆಂದು ಧರ್ಮರಾಯರು ನಾರದ ಮುನಿಗಳಲ್ಲಿ ಹೇಳಿದರು. ಧರ್ಮರಾಯರು ಹೇಳ್ತಾರೆ ನಾರದರಲ್ಲಿ. ಸರಿಯಾದ ಉತ್ತರ. ಶಿಶುಪಾಲದಂತ ವಕ್ರರ ಶಿರವ ಛೇದಿಸಿದೆ, ಪಶುಪತಿಯ ಆಭರಣ ವೈರಿವಾಹನನೇ, ಅಸುರಕುಲ ಸಂಹರಿಸಿ ಭಕುತ ಜನರನ್ನು ಪೊರೆದೆ, ಅಸುರಕುಲ ಸಂಹರಿಸಿ ಭಕುತ ಜನರನ್ನು ಪೊರೆದೆ, ವಸುಧೀಶ ಪುರಂದರ ವಿಠ್ಠಲರಾಯ, ವಸುಧೀಶ ಪುರಂದರ ವಿಠ್ಠಲರಾಯ, ನೀನೇ ಗತಿ ನೀನೇ ಮತಿ ನೀನೇ ಸ್ವಾಮಿ, ನೀನಲ್ಲದನ್ಯತ್ರ ದೈವಗಳ ನಾನರಿಯೇ, ನೀನೇ ಗತಿ ನೀನೇ ಮತಿ ನೀನೇ ಸ್ವಾಮಿ. ಎಂಥ ಸಂದರ್ಭದಲ್ಲಿ ಕೂಡ ಪರಮಾತ್ಮನನ್ನು ಮರೀಲಿಲ್ಲ ಅಂದರೆ ಅವರು ನಿಜವಾದ ಭಗವದ್ ಭಕ್ತರು. ಅವ್ರಿಗೆ ಯಮಪಾಶದಿಂದ ಯಾವ ಬಾಧೆನೂ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ತಮಗೆ. ಕೃಷ್ಣನನ್ನು ಎತ್ತಿಕೊಂಡು ವಸುದೇವನು ಗೋಕುಲಕ್ಕೆ ಬಂದಾಗ ಗೋಕುಲದ ಗೋವುಗಳೆಲ್ಲರೂ ಏನು ಮಾಡುತ್ತಿದ್ದವು? ಗೋಕುಲದ ಗೋವಳರೆಲ್ಲರೂ ಏನು ಮಾಡುತ್ತಿದ್ದರು? ಇನ್ನೊಂದ್ಸಲಿ ಕೇಳ್ತೇನೆ. ಕೃಷ್ಣನನ್ನು ಎತ್ತಿಕೊಂಡು ವಸುದೇವನು ಗೋಕುಲಕ್ಕೆ ಬಂದಾಗ ಗೋಕುಲದ ಗೋವಳರೆಲ್ಲರೂ ಏನು ಮಾಡುತ್ತಿದ್ದರು? ಗೋಕುಲದ ಗೋಪಾಲರೆಲ್ಲರೂ ನೃತ್ಯವನ್ನು ಮಾಡುತ್ತಿದ್ದರು. ನೃತ್ಯವನ್ನು ಯಾಕೆ? ಕೃಷ್ಣ ಬಂದ ಸಂತೋಷದಿಂದ. ಹೇಳಿದ್ದು ಕರೆಕ್ಟು. ಬಟ್ ಏನಂದ್ರೆ ಅಲ್ಲಿ ಕಂಸನ ಭಯ ಇರುತ್ತಲ್ವ, ಕಂಸನ ಭಯ ಇರೋದರಿಂದ ಏನಾಗುತ್ತೆ ಅಂದರೆ ನಾಟ್ಯ ಆಡುವಂಥ ಸಂದರ್ಭನೇ ಅದು.
ಆದರೆ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಪಾಶ ಹಾಕ್ಬಿಡ್ತಾನೆ ಪರಮಾತ್ಮ, ಮಾಯೆ. ಎಲ್ಲರೂ ನಿದ್ದೆ ಮಾಡ್ಬಿಡ್ಬೇಕಲ್ಲಿ ಅಲ್ವಾ. ನಿದ್ದೆ ಮಾಡಿದ್ರೆ ಅವನ ಕೆಲಸ ಸಲೀಸಾಗುತ್ತೆ. ಯಾಕಂದರೆ ಕೃಷ್ಣನನ್ನು ಅಲ್ಲಿ ಯಶೋದೆ ಪಕ್ಕ ಮಲಗಿಸ್ಬಿಟ್ಟು ಹೆಣ್ಣು ಕೂಸು ಏನಾಗಿರುತ್ತಲ್ಲ ಅದನ್ನು ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಇಷ್ಟು ಕೆಲಸ ಇರುತ್ತೆ. ಆವಾಗ ಎಲ್ಲರೂ ಎದ್ದಿದ್ರೆ ಮಾಡಿದರೆ ತೊಂದರೆ ಆಗುತ್ತೆ, ಕಂಸನಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಒಂದು ಮಾಯೆಯನ್ನು ಹಾಕ್ಬಿಡ್ತಾನೆ ಪರಮಾತ್ಮ. ಸೊ ಎಲ್ಲರೂ ಏನು ಮಾಡಿದ್ರು, ಮಾಯೆಯಿಂದ ಮಲಗಿಬಿಟ್ಟಿದ್ರು, ಮೈ ಮರೆತು ನಿದ್ದೆ ಮಾಡಿದರು. ಈ ನಾನು ಹೇಳಿದ್ದು ಸರಿಯಾದ ಉತ್ತರ. ಸರಿ, ನಾವು ಸುಮಾರು ಒಂದು 28 ವರ್ಷಗಳಿಂದ ವಿದ್ಯಾಲಯವನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ಇದನ್ನು ಏನಂದರೆ ಇದಕ್ಕೆ ಬೇಕಾದಂಥ ಅಧ್ಯಯನ ಸಾಮಗ್ರಿ ಇದರಲ್ಲಿದೆ. ತಾವು ಇದನ್ನು ತಗೊಂಡು ಸ್ವೀಕಾರ ಮಾಡಬೇಕು. ತಾವು ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ನಮಗೊಂದು ಇದು ಕಾಣಿಕೆ. ಹಾಗೆಯೇ ಪರೀಕ್ಷೆ ಬರೆಯೋರಿದ್ದರೆ ಖಂಡಿತ ಇಲ್ಲಿ ಹೆಸರು ಕೊಟ್ಟು ಆಮೇಲೆ ನಂತರ ಪರೀಕ್ಷೆಯನ್ನು ಬರೆಯಿರಿ. ಪರೀಕ್ಷೆಯಲ್ಲಿ ಏನಂದರೆ BA ಈಕ್ವಲೆಂಟ್ ಲೆವೆಲ್ನ ಅಧ್ಯಯನ ಸಾಮಗ್ರಿ ಇದರಲ್ಲಿದೆ, ದಾಸ ಸಾಹಿತ್ಯದಲ್ಲಿ. ಅದಾದಮೇಲೆ ಮತ್ತು ಮುಂದೆ ಡಿಪ್ಲೊಮಾ ಅದೆಲ್ಲ ಬರೆದರೆ MA ಅಂತ ಕೂಡ ನಾವು ಅಂದರೆ ಮಾಸ್ಟರ್ ಹರಿದಾಸ ಸಾಹಿತ್ಯ ಅಂತ ಕೂಡ MHS ಅಂತ ಕೊಡ್ತೀವಿ. ಈಗ ಇದು ಸಾಮಗ್ರಿ ಎಷ್ಟಿದೆ ಅಂದರೆ BHS ಬ್ಯಾಚುಲರ್ ಆಫ್ ಹೌದು ಡಿಗ್ರಿ ಲೆವೆಲ್, ಅದು ಮಾಸ್ಟರ್ ಡಿಗ್ರಿ. ಈ ರೀತಿ ಇರುತ್ತೆ. ನಾವು ಖಂಡಿತ ಏನಂದರೆ ಇದರಲ್ಲಿ ಭಾಗವಹಿಸ್ರಿ, ಆನಂದ ಆಗುತ್ತೆ ಒಂಥರ. ಇದು ಒಂದು ರೀತಿ ಆದರೆ ಇದು ಜನಕ್ಕೆ ನೋಡಲಿಕ್ಕೆ ಮಾಡಲಿಕ್ಕೆ ಒಂಥರ ಇದಾಗಿರುತ್ತೆ. ಇದು ನಿಮ್ಮ ಅಧ್ಯಯನ ಆಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ವಿದ್ಯಾಲಯ ಚಾನಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು.